ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹಿ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, MES ಈಗಾಗಲೇ ಕರಾಳ ದಿನಾಚರಣೆ ಮಾಡೋದು ಸೇರಿ ಕಪ್ಪು ಪುಟ್ಟಿ ಹಾಕಿ ಪ್ರದರ್ಶನ ಮಾಡಿದ್ದು ಏನು ವೈರಲ್ ಆಗಿದೆ, ನೋಡ್ತಾ ಇದ್ರಿ ನೀವೆಲ್ಲ. ಅದನ್ನು ಇದು ಅವಶ್ಯಕ MESಗೆ, ಯಾಕಂದ್ರೆ ಈಗಾಗಲೇ ಮುಗಿದು ಹೋದ ಅಧ್ಯಾಯ. ಬೆಳಗಾವಿ ಅಂತೂ ಕನ್ನಡಿಗರದ್ದು, ಇದರ ಎಲ್ಲ ಭಾಗಿಲ್ಲ, ಎರಡು ಮಾತಿಲ್ಲ. ಮತ್ತು ಅವರೇ ಹೇಳಿದಂತಹ ಸ್ವತಃ ನಮ್ಮ ಮಹಾಜನ್ ವರದಿ ಕೂಡ ಇದನ್ನು ಸ್ಪಷ್ಟಪಡಿಸ್ತಾ ಇದೆ. ಮತ್ತು ಇವತ್ತು ಕರ್ನಾಟಕದವ್ರು ನಾವು ಹೇಳೋದಿಷ್ಟೇ, ಕನ್ನಡಿಗರು ಹೇಳೋದಿಷ್ಟೇ, ನೀವು ಮಹಾಜನ್ ವರದಿಯನ್ನು ನೀವು ಹೇಳಿದವರು ಅದು ಒಪ್ಪಬೇಕು. ಇಲ್ಲ ಸುಪ್ರೀಂ ಕೋರ್ಟ್ ಹೇಳೋದು ಏನಾಗ್ತದೆ ಅನ್ನೋಂಥದ್ದು. ಜೊತೆಗೆ ಖಡಕ್ಕಾಗಿ ನಮ್ಮ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು DCM ಅವರಲ್ಲಿ ಏನೋ ಭಿನ್ನಾಪ ಇರಲಿ ಮುಖ್ಯಮಂತ್ರಿ ಕುರ್ಚಿಗಾಗಿ, ಬಟ್ ಈ ಒಂದು ವಿಷಯದಲ್ಲೇ ಇಬ್ಬರು ಜಂಟಿಯಾಗಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ನೀವು ಪುಂಡಾಟಿಕೆ ಮಾಡಿದ್ರೆ, ಗದ್ದಲ ಮಾಡಿದ್ರೆ ನಾವು ನಿಮ್ಮನ್ನು ನಿಷೇಧಿಸ್ತೀವಿ ಅನ್ನೋಷ್ಟು ಮಟ್ಟಿಗೆ, ನಾವು ನಿಮ್ಮನ್ನು ಬಂಧಿಸ್ತೀವಿ, ಒಳಗೆ ಉಗಿತೀವಿ ಅನ್ನೋಷ್ಟು ಮಟ್ಟಿಗೆ ಹೇಳಿದ್ದಾರೆ. ಕೆಲವೇ ಜನ ಉಳಿದಿದ್ದಾರೆ ಇವತ್ತು. ಯಾಕಂದ್ರೆ ಈಗಾಗಲೇ MESದವರು ಕನ್ನಡವನ್ನು ಒಪ್ಪಿ, ಕರ್ನಾಟಕದಲ್ಲಿ ಒಪ್ಪಿ ಇಲೆಕ್ಷನ್ ನಿಂತು ಆರಿಸಿ 6 ಜನ ಬರ್ತಾಯಿದ್ರು. ಇದರ ಅರ್ಥ ಕರ್ನಾಟಕವನ್ನು ಒಪ್ಪಿದಂತ. ವಿರೋಧ ಮಾಡಿದಾರಂತ ವಿರೋಧಕ್ಕಾಗಿ ವಿರೋಧ ಅಲ್ಲ, ನಿಮ್ಮ ಶಕ್ತಿ ತೋರಿಸ್ಕೊಂಡು ಏನು ಅಂತ ಇದ್ದೀರಿ ನೀವು, ಆ ಮಾತು ಅಲ್ಲ. ಅದು ನೀವು ಈಗಾಗಲೇ ವಿಧಾನಸಭೆಗೆ ಬಂದಿದ್ದೀರಿ, ನಮ್ಮ ಜೊತೆಗೆ ಇದ್ದೀರಿ ಅಂತ ನಾವು ತಿಳ್ಕೊಂಡಿದ್ದೀವಿ ಅಂತೇಳಿ ನಮ್ಮ DK ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ. ಅದಕ್ಕೆ ನಿಮ್ಮ ಮನವನ್ನು ಪರಿವರ್ತನೆ ಮಾಡೋ ಕೆಲಸವನ್ನು ನಾವು ಕೊಂಡಿದ್ದಾಗ ಮಾಡ್ತೀವಿ. ನೀವು ನಮ್ಮ ವಿರೋಧಿಗಳಲ್ಲ, ನಮ್ಮ ಕರ್ನಾಟಕದಲ್ಲಿದ್ದೀರಿ, ನಮ್ಮವರು ಅನ್ನುವಂಥ ಏಕಕಾಲಕ್ಕೆ ಎಚ್ಚರಿಕೆ ಮತ್ತು ತಿಳಿ ಹೇಳುವ ಕೆಲಸವನ್ನು ಇಬ್ಬರು ಮುಖ್ಯಮಂತ್ರಿ ಮತ್ತು ಉಪ ಮುಖ್ಯಮಂತ್ರಿಗಳು ಮಾಡಿದ್ದನ್ನು ಇಲ್ಲಿ ಗಮನಿಸಿದರೆ ಮೋಸ್ಟ್ಲಿ ತಿದ್ದುಕೋಬಹುದೇನೋ ಈ ನಮ್ಮ MESದವರು. ಅವರಲ್ಲಿ ಏನೋ ಇತ್ತು, ಒಂದು ನಮ್ಮಲ್ಲಿ 6 ಸೀಟ್ಗಳು ಬರ್ತಾ ಇದ್ದಾವ, ಇವೆಲ್ಲ ನಮ್ಮ ಕಿತ್ತೂರು ಆಗಿರ್ಬೋದು, ಅದೇ ಕಾಲಕ್ಕೆ ಬೆಳಗಾವಿ ಆಗಿರ್ಬೋದು, ಅಥವಾ ಬೀದರ್ ಆಗಿರ್ಬೋದು, ಬಾಲ್ಕಿ ಆಗಿರ್ಬೋದು, ಇವೆಲ್ಲ ನಮ್ಮೊಳಗೆ ಬರ್ತಾವ ಅನ್ನುವಷ್ಟರ ಮಟ್ಟಿಗೆ ಅವರು ಕೂಗು ಹಾಕ್ತಾಯಿದ್ದಾರೆ. ಆದರೆ ಇವತ್ತು ಒಬ್ಬರು ಪ್ರತಿನಿಧಿ ಆಗಲಿಲ್ಲ, ಕೆಲವು ಗುಂಪುಗಳು ಉಳಿದಿದ್ದಾರೆ. ಆ ಗುಂಪುಗಳು ಅಲ್ಲಿ ಅಶಾಂತಿಯನ್ನು ಮಾಡಲಿಕ್ಕೆ ಹೊರಟ್ರೆ ನಾವು ನಿಷೇಧ ಹೇರ್ತೀವಿ, ನಿಮ್ಮ ಮೇಲೆ ದಿಗ್ಬಂಧನ ಸಹಿತ ಹೇರ್ತೀವಿ ಅನ್ನುವಂಥ ಮಾತನ್ನು ಸ್ಪಷ್ಟವಾಗಿ ಮಾತಾಡ್ತಾ ಇದ್ದಾರೆ. ಅದೇ ಕಾಲಕ್ಕೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಇಲ್ಲಪ್ಪ ಇದು ನಾವು ನಿಷೇಧ ಯೋಚನೆ ಮಾಡ್ತಾ ಇದ್ದೀವಿ, ಇವರು ಪುಂಡಾಟಿಕೆ ಬದಲಾಗಿ ಅನ್ನುವಂಥ ಮಾತನ್ನು ಮಾತಾಡಿದ್ದಾರೆ. ಇದೇ ಸಮಯದಲ್ಲಿ ನಮ್ಮ ಸೌದಿಯವರು, ಲಕ್ಷ್ಮಣ ಸೌದಿಯವರು ಹತ್ನಿಯಲ್ಲಿ ಭಾಳ ಚೆನ್ನಾಗಿ ತಮ್ಮ ಭಾಷಣದಲ್ಲಿ ಹೇಳಿದ್ದಾರೆ, ನೀವು ಪದೇ ಪದೇ ಬೆಳಗಾವಿನ ಕೇಳಿದ್ರೆ ನಾವು ಮುಂಬೈಯನ್ನು ಕೇಳಬೇಕಾಗ್ತದೆ ಎಚ್ಚರ ಅಂತೇಳಿ. ಮುಂಬೈ ಅಂದರೆ ಒಂದು ಕಾಲದ ಬಾಂಬೆ, ಬ್ರಿಟಿಷರ ಒಂದು ವಸಾಹತಾಗಿತ್ತು. ಅಷ್ಟೇ ಅಲ್ಲ, ಅಲ್ಲಿ ಕನ್ನಡ ಆಡಳಿತ ಭಾಷೆಯಾಗಿತ್ತು ಅನ್ನೋದನ್ನು ನೀವು ಮರಿಬೇಡ್ರಿ ಅನ್ನೋದು ಎಚ್ಚರಿಕೆ ಕೊಟ್ಟಿದ್ದನ್ನು ಗಮನಿಸಿದ್ರೆ, ಈ ಸಲ ಈ ರಾಜಕೀಯ ನಾಯಕರು ಕೇವಲ ಓಟಿಗಾಗಿ ಪ್ರಯತ್ನ ಮಾಡಲಾರದ ಒಂದು ಸ್ಪಷ್ಟ ಸಂದೇಶವನ್ನು ನೀಡುವಂಥದ್ದು. ಮತ್ತು ಬೆಳಗಾವಿ ಕನ್ನಡದ ಭಾಗ, ಆ ಬೆಳಗಾವಿ ಅಷ್ಟೇ ಅಲ್ಲ, ಬಾಂಬೆ ಇವತ್ತಿನ ಮುಂಬೈ ಇಲ್ಲದ ಅದು ನಮ್ಮದ, ಅದು ನಾವು ಇವತ್ತು ಪ್ರತಿಪಾದನೆ ಮಾಡ್ತೀವಿ ಅನ್ನುವಷ್ಟು ಮಟ್ಟಿಗೆ ಮಾತಾಡೋದನ್ನು ಗಮನಿಸಿದ್ರೆ, ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಈ ಒಂದು MESದವರು, ಮಹಾರಾಷ್ಟ್ರ ಏಕೀಕರಣ ಸಮಿತಿಯ ಜನ, ಅವರು ಇಲ್ಲೇ ಕರ್ನಾಟಕದಲ್ಲಿದ್ದಾರೆ. ಅವ್ರು ಅನ್ಬೋದು ನಾವು ಮಹಾರಾಷ್ಟ್ರ ಹೋಗ್ತೀವಿ, ಮಹಾರಾಷ್ಟ್ರ ನಮ್ಮದು ಅಂತೇಳಿ ಆ ಒಂದು ಭಾವನೆಯನ್ನು ಬಿಟ್ಟು ಕನ್ನಡಿಗರಾಗಿ ಬದುಕ್ರಿ ಎನ್ನುವಂಥ ಮಾತನ್ನು ಮತ್ತೆ ಸ್ಪಷ್ಟವಾಗಿ DCM DK ಶಿವ ಅವರು ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಜೊತೆಗೆ ಮುಖ್ಯಮಂತ್ರಿಯವರಂತೂ ಇನ್ನೂ ಕಠೋರವಾಗಿ ಹೇಳಿಬಿಟ್ಟಿದ್ದಾರೆ, ಬೆಳಗಾವಿ ಎಂದೆಂದಿಗೂ ನಮ್ಮದು. ಮತ್ತು ಸತ್ಯನೂ ಹೋದವು, ಇತಿಹಾಸದ ಯಾವುದೇ ಪುಟದಲ್ಲಿ ಹೋದ್ರು ಸಹಿತ ಬೆಳಗಾವಿ ನಮ್ಮೊಂದಿಗೆ ಸ್ವತಃ ಲೋಕಮಾನ್ಯ ತಿಲಕರು ಸಹಿತ ಒಪ್ಕೊಂಡಿದ್ದಾರೆ, ಕರ್ನಾಟಕದಪ್ಪ ಇದು ಬೆಳಗಾವಿ ಅಂತೇಳಿ. ಆ ತಿಲಕರಷ್ಟು ಮರಾಠಿಗರು ಇವರು ಯಾರೂ ಅಲ್ಲ, ಇವತ್ತಿನವರು ಅಭ್ಯಾಸಕರೂ ಅಲ್ಲ. ಯಾಕಂದರೆ ಲೋಕಮಾನ್ಯ ತಿಲಕರು ದೊಡ್ಡ ಅಭ್ಯಾಸಕರು, ಕರ್ಮ ಸಿದ್ಧಾಂತದಲ್ಲಿ ಬರೆದಂಥದ್ದು, ಈ ದೇಶದ ಇತಿಹಾಸದಲ್ಲಿ ಬರೆದಂಥದ್ದು ಅದ್ಭುತವಾದಂಥ ಬರವಣಿಗೆಗಳವರು ಇರ್ಬೋದು. ಒಂದು ಸೈಡ್ ನಮ್ಗೆ ಅನಿಸ್ಬೋದು ಇಂಟರ್ನ್ಯಾಷನಲಿ ವಿಚಾರ ಮಾಡಿದಾಗ, ಬಟ್ ಅವರು ಒಪ್ಕೊಂಡಿದ್ದಾರೆ ಬೆಳಗಾವಿ ಕರ್ನಾಟಕದ್ದು ಅಂತೇಳಿ. ಗಾಂಧೀಜಿಯವರು ಸಹ ಸ್ವತಃ ಬಂದಾಗ ಇದು ಕರ್ನಾಟಕದ್ದು ಅನ್ನೋಂಥ ಮಾತನ್ನು ಒಪ್ಕೊಂಡಿದ್ದಾರೆ. ಇವೆಲ್ಲ ನೆಲೆಗಟ್ಟಿನಲ್ಲೇ ಅನಗತ್ಯವಾಗಿ ಪುಂಡಾಟಿಕೆ ಮಾಡಲಾರದ ಬೆಳಗಾವಿ ಅಭಿವೃದ್ಧಿಯಲ್ಲಿ ಕನ್ನಡಿಗರೊಂದಿಗೆ ಕೂಡಿ ಕೆಲಸ ಮಾಡೋದು ಇವತ್ತು MES ಅವರಿಗೆ ಭಾಳ ಅನಿವಾರ್ಯ. ಮತ್ತು ಕರ್ನಾಟಕದಲ್ಲಿದ್ದೇವೆ ಅಂದ್ಮೇಲೆ ನೀವು ಕನ್ನಡ ಕಲೀಲೇಬೇಕು, ಓದಲೇಬೇಕು, ಬರೀಲೇಬೇಕು ಅಂತ ಹೇಳಿದ್ದಾರೆ. ಅದ್ರ ಜೊತೆ ನಿಮ್ಮ ಮರಾಠಿನ ಬಿಡ್ರಿ ಅಂತ ಹೇಳ್ತಾ ಇಲ್ಲ ಅನ್ನೋ ಮಾತನ್ನು ಸ್ಪಷ್ಟಪಡಿಸಿದ್ದಾರೆ. ನಿಮ್ಮ ಮರಾಠಿನ ಮಾತಾಡ್ರಿ, ಏನು ತಪ್ಪಿಲ್ಲ, ಆದರೆ ಇದು ಮಹಾರಾಷ್ಟ್ರಕ್ಕೆ ಬರುವುದಿಲ್ಲ ಅನ್ನುವುದು ಸ್ಪಷ್ಟ ಸಂದೇಶವನ್ನು ನೀಡಿದ್ದಾರೆ. ಅದೇ ಕಾಲಕ್ಕೆ ನಾವು ಸುಪ್ರೀಂ ಕೋರ್ಟ್ದಲ್ಲೂ ಸಹಿತ ವಾದ ಮಾಡ್ತೀವಿ, ಅದನ್ನು ಏನೂ ಇರಲಿ ನಾವು ಬಿಟ್ಟು ಕೊಡೋದಿಲ್ಲ ಅನ್ನುವಂಥ ದೃಢ ನಿರ್ಧಾರ ಮಾಡಿದ್ದು
ಇದನ್ನೆಲ್ಲ ಗಮನಿಸಿದರೆ ಇವತ್ತು ಈ ಮರಾಠಿಗ ಪುಂಡ ಕೆಲವು ಜನ ಎಲ್ಲರೂ ಅಲ್ಲ, ಎಲ್ಲ ಮರಾಠಿಗರು ಈಗಾಗಲೇ ಮರಾಠಿಗರು ಹೊಂದಾಣಿಕೆ ಆಗಿದ್ದಾರೆ, ನಮ್ಮ ಭಾಷೆನ ಕಲಿತಾ ಇದ್ದಾರೆ, ನಮ್ಮ ಜೊತೆಗಿದ್ದಾರೆ, ನಮ್ಮ ಒಂದು ಏನಪ್ಪ ಅಂತಂದ್ರೆ ಒಂದು ಸಂಸ್ಕೃತಿ ಕನ್ನಡತೆಯ ಒಲವನ್ನು ಪ್ರೀತಿಯನ್ನು ಗಳಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಒಂದು ಎರಡು ಇಲ್ಲ ಡೆವಲಪ್ಮೆಂಟ್ ಭಾಳ ಚೆನ್ನಾಗಿ ನಡೆದ ಕನ್ನಡಿಗರು ಮತ್ತು ಮರಾಠಿಗರ ಮಧ್ಯದಲ್ಲಿ ಯಾವುದೇ ಭಾಷಾ ದ್ವಂದ್ವಗಳಿಲ್ಲ. ಎರಡೂ ಭಾಷೆಗಳನ್ನು ಬೆಳಗಾವಿಯಲ್ಲಿದ್ದಂಥ ನಿರರ್ಗಳವಾಗಿ ಮಾತಾಡ್ತಾ ಇದ್ದಾರೆ. ಇವತ್ತು ಒಂದು ಕಾಲಕ್ಕೆ MESನ ಅತಿ ಒಂದು ಏನು ಒಳಹೊಕ್ಕುವಿಕೆಯಿಂದಾಗಿ ಅಥವಾ ಬ್ರೈನ್ ವಾಶ್ ಮಾಡೋದಂತಾರಲ್ಲ ಅದರಿಂದಾಗಿ ಕೆಲವರು ಮರಾಠಿಲಿ ಎಷ್ಟೇ ಮಾತಾಡುವಂಥ ಪ್ರಯತ್ನ ಮಾಡಿದರು. ಮರಾಠಿ ನಮ್ಮ ಕನ್ನಡ ಬರುವುದಿಲ್ಲ ಅನ್ನೋಷ್ಟರೊಳಗೆ ಮಾತಾಡ್ತಾಯಿದ್ರು. ಇವತ್ತು ಆಗಿಲ್ಲ. ಯಾವುದೇ ವ್ಯಕ್ತಿ ಬೆಳಗಾವಿಯಲ್ಲಿ ನೀವು ಹೋಗಿ ಮಾತಾಡಿಸಿದ್ರು ಕನ್ನಡ ಮತ್ತು ಮರಾಠಿಯನ್ನು ಅಲ್ಲಿದ್ದಂಥವ್ರು ಒರಿಜಿನಲ್ ಆಗಿ ಅವರು ಎರಡೂ ಭಾಷೆಯನ್ನು ಮಾತಾಡ್ತಿದ್ದಾರೆ. ಒಂದು ಬಾರ್ಡ್ರಲ್ಲಿ ಅನಿವಾರ್ಯ ಇದು. ಮರಾಠ ಜತ್ತದ ಏರಿಯಾದಲ್ಲೂ ಕನ್ನಡಿಗರು ಸಾಕಷ್ಟು ಇದ್ದಾರೆ, ಸೊಲ್ಲಾಪುರ ಏರಿಯಾದಲ್ಲೂ ಸಾಕಷ್ಟು ಇದ್ದಾರೆ. ಸೊನ್ನರಿಗೆ ನಮ್ಮದು ಸೊಲ್ಲಾಪುರ ಸಿದ್ದರಾಮೇಶ್ವರ ನಮ್ಮ ಕನ್ನಡ ವಚನಗಳ ಪಿತಾಮಹ ಆಗಿದ್ದಾರೆ. ಅವರು ಸಿದ್ದರಾಮೇಶ್ವರವರು ಕನ್ನಡದ ಕವಿ ವಚನಕಾರರು ಅಷ್ಟೇ ಅಲ್ಲ, ದೊಡ್ಡ ಹೋರಾಟಗಾರರು, ಬಸವಣ್ಣನ ಮತ್ತು ಚನ್ನಬಸವಣ್ಣನ ಶಿಷ್ಯರು. ಇವರೆಲ್ಲ ಇಲ್ಲಿ ಕರ್ನಾಟಕದಲ್ಲಿದ್ದಂಥ ಎಲ್ಲ ಭಾಗದು. ಹೀಗಾಗಿ ಅದು ನಾವು ಇವತ್ತು ಅದಕ್ಕಾಗಿ ಅಲಗತ್ತೆ ನಾವು ಅಕ್ಕರು ಕೊಡು ನಮಗೆ ಕೊಡ್ರಿ ಮಧ್ಯಾಹ್ನ ಕೊಡ್ರಿ ಅಂತಿಲ್ಲ. ಸ್ವತಃ ಮಹಾಜನ ವರದಿ ಯಾರು ನೇಮಿಸಿದ್ರು ಇವರು ಅವರೇ ಹೇಳ್ತಾ ಇದ್ರು. ಇವತ್ತು ಒಂದು ಕೆಲವೊಂದಿಷ್ಟು ಹಳ್ಳಿಗಳನ್ನ ಇನ್ನೊಂದಿಷ್ಟು ಸೊಲ್ಲಾಪುರ ಹಿಡ್ಕೊಂಡು ಅಕ್ಕರು ಕೊಡೋದು ಅದರ ಬದಿಯಲ್ಲಿದ್ದಂಥ ಊರುಗಳು ಸಹಿತ ಕರ್ನಾಟಕಕ್ಕೆ ಕೊಡಬೇಕು, ಅವು ಕನ್ನಡದಲ್ಲಿ ಬರ್ತಾವೆ ಅನ್ನೋಂಥ ಮಾತುಗಳನ್ನು ಸಹಿತ ಅವ್ರು ಆಡಿದ್ದಾರೆ. ಆದರೂ ನಾವು ಇವತ್ತು ಅದನ್ನು ಆ ಪ್ರಮಾಣದಲ್ಲೇ ಇವರಷ್ಟು ಜಾಲಾಜ್ಪಾಯ ಆಗಬೇಕು ಅನ್ನುವಂಥದ್ದು ಏನು ಹಠ ನಮ್ಮಲ್ಲಿ ಇಲ್ಲ. ಕನ್ನಡಿಗರು ಇಲ್ಲಪ್ಪ ಆಗಿ ಹೋಗ್ಯದ ಅಂತೇಳಿ ಬಳ್ಳಾರಿದ್ದು ಆಯಿತು. ಈಗ ನಾವು ಕಾಸರಗೋಡನ್ನು ಸಹಿತ ಆಯ್ತಪ್ಪ ಮಲಯಾಳಂದಲ್ಲಿ ನಾವು ಅಲ್ಲಿ ಅದು ಕರೀನು ಭಾಷೆ ಅಂತೇಳಿ ಅದಕ್ಕೂ ನಾವು ಒಪ್ಪಿಗೆ ಕೊಡ್ತಾ ಇದ್ದೀವಿ, ಸಹನ ಮಾಡ್ಕೊಳ್ತಾ ಇದ್ದೀವಿ. ಕಾರಣ ಇಷ್ಟ ಕನ್ನಡಿಗರಿಗೆ ಕೂಡಿ ಹೋಗಬೇಕು, ಕೂಡಿ ಬದುಕಬೇಕು ಅನ್ನೋಂಥ ಆಸೆ. ಅದೇ ಕಾರಣಕ್ಕೆ ನಮ್ಮ ಬದುಕನ್ನು ನಾವು ಕಟ್ಕೋಬೇಕು. ಬದುಕು ದೊಡ್ಡದು ಎಲ್ಲರಿಗಿಂತ ಭಾಷೆಗೆ ಜಾತಿ ಧರ್ಮ ಇವುಗಳಿಗಿಂತ ದೊಡ್ಡದು ಯಾವ ಭಾಷೆ ನಮ್ಮ ಬದುಕಿಗಾಗಿ ಭಾಷೆ ಯಾವುದಾದ್ರೂ ಏನು ಅನ್ನೋಷ್ಟು ಮಟ್ಟಿಗೆ ಉದಾರ ಮನಸ್ಸಿನ ನಮಗೆ ನೀವು ಮರಾಠಿ ಭಾಷೆಯನ್ನು ಕಲೀರಿ, ಆದರೆ ಕನ್ನಡವನ್ನು ಕಲೀಲೇಬೇಕು ಕನ್ನಡಿಗರಾಗಿ ಅನ್ನುವಂಥ ಒತ್ತಾಯ ನಾವು ಹೇರಲೇಬೇಕಾಗ್ತದೆ. ಯಾಕಂದ್ರೆ ನಮ್ಮ ನೆಲ ಜಲದನ್ನು ಉಪಯೋಗ ಮಾಡ್ಕೊಂಡು ನಮ್ಮಲ್ಲಿ ಬೆಳೆದ ನಮ್ಮಿಂದ ನೀವು ದೊಡ್ಡವರಾದಂಥವ್ರು ಮತ್ತು ನಮ್ಮ ಬಗ್ಗೆ ಹೇಳ್ಕೊಳ್ಳಿಕ್ಕೆ ನಿಮಗೇನು ದಾಡಿ ಅನ್ನೋಂಥ ಕೆಲವು ಪ್ರಶ್ನೆ ಬಂದದ. ಅದರಲ್ಲೂ ನಮ್ಮ ಸೌದಿಯವರು ಮಾತಾಡಿದ್ದಂತೂ ಭಾಳ ನೇರ ಸ್ಪಷ್ಟವಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಬೆಳಗಾವಿ ನೀವು ಕೇಳಿ ಹೆಚ್ಚಿರ ನಾವು ಮುಂಬೈ ಅದು ಬಾಂಬೆ ಕೇಳ್ತೀವಿ ಅನ್ನೋಂಥ ಮಾತು ಖರೇ ಅದ್ರಿ ಅದು. ಮತ್ತು ಬಾಂಬೆ ನಮ್ಮದು. ಅಲ್ಲಿ ಆಡಳಿತ ಭಾಷೆ ಕನ್ನಡ ಇತ್ತು, ಇಂಗ್ಲೀಷಿನ ಜೊತೆಗೆ ಅಲ್ಲಿ ಫ್ರೆಂಚ್ ಭಾಷೆ ಜೊತೆಗೆ. ಇದನ್ನು ನಾವು ಗಮನದಲ್ಲಿಡಬೇಕಾಗ್ಯದ. ಅಲ್ಲಿ ಇವನಲ್ಲಿ ಮುದ್ರಿಕೆಗಳು ಸಿಕ್ಕಿದಾವೆ. ಅದ್ರ ಬದಲಾಗಿ ಸಂಶೋಧಕರು ಹೇಳಿದ್ದಾರೆ ಸಾಕಷ್ಟು ಸಲ. ಹಾಗಂತೇಳಿ ಇವತ್ತು ನಾವು ಮುಂಬೈ ನಮಗೆ ಕೊಡ್ರಿ ಅಂತ ಕೇಳಲಿಕ್ಕೆ ಆಗ್ತದೆ. ಕಾಲಕ್ಕೆ ತಕ್ಕ ಬದಲಾವಣೆ ಆಗಲೇಬೇಕಾಗ್ತದೆ. ಆದರೆ ಇವು ಇತಿಹಾಸದ ಪುಟಗಳು ನಡೆದಂಥವು ಇಲ್ಲಂತಲ್ಲ. ಇವತ್ತಂತೂ ಹೇಗೋ ಆಗಿ ಹೋಗ್ಯದ. ಈಗಾಗಲೇ ಬೆಳಗಾವಿನ ನಮ್ಮ ಕನ್ನಡಿಗರ ಉಡಿಯಲ್ಲಿ ಹಾಕಿದ್ದಾರೆ, ಸೊನ್ನರಿಗೆ ಅಥವಾ ಸೊಲ್ಲಾಪುರವನ್ನು ಮರಾಠಿಗರು ಉಡಿಯಲ್ಲಿ ಹಾಕಿದ್ದಾರೆ. ನಾವು ಇದನ್ನು ಸಣ್ಣ ಮಾಡ್ಕೊಂಡು ಹೋಗಲೇಬೇಕಾಗಿತ್ತು. ಕಾರಣದ ಅನಿವಾರ್ಯ. ಜಗಳಾಡ್ತಾ ಇದು ನಮ್ಮದು ಇದು ಇವ್ರದ್ದು ಅನ್ನೋಂಥದ್ದು ಇವತ್ತು ಏನೂ ಇಲ್ಲ. ಎಲ್ಲರೂ ಹುಡ್ಕೊಂಡು ಎಲ್ಲರ ಅಭಿವೃದ್ಧಿಯನ್ನು ಮಾಡ್ಕೊಳ್ಳೋದು, ಅಭಿಪ್ರಾಯ ಕೇಳಿಕೊಂಡು ಬದುಕೋದು ಇಲ್ಲಿ ಭಾಳ ಮಹತ್ವದ. ಆ ದಿಶೆಯಲ್ಲೇ ಇವತ್ತು ನಮ್ಮ ಏನಪ್ಪ DCM ನಮ್ಮ DKC ಅವರು ಮತ್ತು ಮುಖ್ಯಮಂತ್ರಿ CM ಸಿದ್ದರಾಮಯ್ಯನವರು ಒಬ್ಬರು ಕಡು ಎಚ್ಚರ ಕೊಟ್ಟಿದ್ದಾರೆ, ಇನ್ನೊಬ್ಬರು ಇನ್ನಷ್ಟು ಪರಿವರ್ತನೆ ಮಾಡಿಕೊಡ್ರಪ್ಪ ನಮ್ಮ ಜೊತೆ ಕೂಡ್ಕೊಂಡು ಹೋಗ್ರಿ ಅನ್ನೋಂಥ ಒಂದು ಮಾತನ್ನು ಆಡ್ತಾಯಿದ್ದಾರೆ. ಇಬ್ಬರು ಅಷ್ಟೇ ಸತ್ಯದ. ಯಾಕಂದ್ರೆ ಯಾರನ್ನು ಯಾರೂ ಕಿತ್ತು ಹಾಕ್ಲಿಕ್ಕೆ ಸಾಧ್ಯ ಇಲ್ಲ. ಅವ್ರು ನಮ್ಮ ಜೊತೆ ಇರುವನ ಒಂದಿಷ್ಟು ಬೇರೆಗಳು ಅವರು ನಮ್ಮ ಬೇರೆಗಳು ಅವರ ಇರುವ ಆಜುಬಾಜು ಅಕ್ಕ ತಂಗಿಯರು ಇಬ್ಬರು ಕನ್ನಡ ಮತ್ತು ಮರಾಠಿ ಇಲ್ಲಿ ಅಲ್ಲೇ ಕೊಳತುಕೊಳ್ಳುವಂಥ ವ್ಯವಹಾರಗಳು. ಹೀಗಿದ್ದಾಗ ನಾವು ಇದ್ದದ್ದನ್ನು ಇದ್ದಂಗೆ ಸ್ವೀಕಾರ ಮಾಡ್ಕೊಂಡು ಹೋಗುವಂಥದ್ದು ಅನಗತ್ಯವಾಗಿ ಆಕಾಶದ ನಕ್ಷತ್ರಗಳನ್ನು ಕೇಳುವಂಗೆ ನಮ್ಮ ಬೆಳಗಾವಿ ಬೇಕು ಜಲಪಾಯ ಅಂತಂದ್ರೆ ಅದಕ್ಕೆ ಉತ್ತರವಾಗಿ ಮತ್ತೆ ಹಿಂಸಾಚಾರ ಮತ್ತೆ ನಡೀತಾವೆ. ಎರಡೂ ಬದುಕುಗಳು ಹಾಳಾಗ್ತವೆ. ಕನ್ನಡಿಗರ ಮತ್ತು ಮರಾಠಿಗರ ಬದುಕುಗಳು ಸಹಿತ ಹಾಳಾಗ್ತವೆ, ತೊಂದರೆ ಆಗ್ತವೆ, ಅಭಿವೃದ್ಧಿ ಇಲ್ಲದ ಹೋಗ್ತದೆ. ಎದ್ದ ತಕ್ಷಣ ಒಬ್ಬರನ್ನ ಕಂಡ್ರೆ ಒಬ್ಬರು ಟೀಕೆ ಮಾಡುವಂಥದ್ದು ಒಂದು ಏನು ಎಂಥದ್ದು ಮನಸ್ಸು ಬಿಟ್ಬಿಡ್ತದೆ. ಅದು ಆಗಬಾರ್ದು. ದ್ವೇಷ ವಾತಾವರಣ ಬೆಳಿಬಾರ್ದು. ಮತ್ತು ಒಬ್ಬರಿಗೂ ಪ್ರೀತಿಯಿಂದ ಒಬ್ಬರಿಗೂ ಸಹಾಯ ಮಾಡ್ಕೊಂಡು ಬದುಕುವಂಥ ಒಂದು ವ್ಯವಸ್ಥೆನ ಮಾಡ್ಕೋಬೇಕಾಗ್ಯದ. ಇಂಥ ಸಂದರ್ಭದಲ್ಲಿ ಕೆಲವು ಪುಂಡಾಟಿಕೆ ಗುಂಡಾಗಳು MES ಕೆಲವು ಜನ ಅನಗತ್ಯವಾಗಿ ಸಮಸ್ಯೆ ಕ್ರಿಯೇಟ್ ಮಾಡೋದನ್ನು ನಾವು ಈ ಸಂದರ್ಭದಲ್ಲಿ ಖಂಡಿಸಲೇಬೇಕಾಗ್ತದೆ. ಹೆಚ್ಚು ಕಡಿಮೆ ಆದರೆ ಅದು ನಿಷೇಧ ಮಾಡಿ ಕರ್ನಾಟಕದಲ್ಲಿ ಒಳಗೆ ಬರದಂಗೆ ನೋಡುವಂಥ ಕೆಲಸ ಸಹಿತ ಆಗಬೇಕಾಗಿದೆ ಅನ್ನುವಂಥ ಮಾತನ್ನು ಹೇಳ್ತಾ ಈ ದಿಶೆಯಲ್ಲಿ ಎಲ್ಲರೂ ಯೋಚನೆ ಮಾಡುವಂಥದ್ದು. ಅದರಲ್ಲೂ ಮುಖ್ಯವಾಗಿ ಪುಂಡ ಪೋಖರಿ MES ಜನ ಬಿಟ್ಟುಬಿಡ್ರಿ ಅದನ್ನು ಇಲ್ಲದ ಹುಚ್ಚ ಆಶೆಯನ್ನು. ಬೆಳಗಾವಿ ಈಗ ಏನಪ್ಪ ಅಂದರೆ ಗಗನ ನಕ್ಷತ್ರ
ಅದು ಕನ್ನಡಿಗರದ್ದು, ಕನ್ನಡ ನೆಲದಲ್ಲಿದೆ, ಕನ್ನಡಿಗರದ್ದಲ್ಲ, ಅದು ಇತಿಹಾಸದಲ್ಲಿ ಇತ್ತು, ಈಗೂ ಅದು ಮುಂದೂ ಇರ್ತದೆ ಅನ್ನೋಂಥ ಮಾತನ್ನು ಮತ್ತೊಮ್ಮೆ ಜ್ಞಾಪಿಸುತ್ತಾ MES ಎಚ್ಚರ, ಅನಗತ್ಯ ಎಂಟ್ರಿ, ಅನಗತ್ಯ ಗೊಂದಲ, ಅನಗತ್ಯ ಅಶಾಂತಿ ಕದಡುವ ಕೆಲಸ ಆದರೆ ನಿಶ್ಚಿತವಾಗಿ ನಿಷೇಧ ಹೇರೋ ಜೊತೆಗೆ ಈಗ ನೀವು ಸ್ವಲ್ಪ ಜನ ಇದ್ದೀರಿ, ಅವರು ಇಲ್ಲಾಗುವಂಥ ಪ್ರಸಂಗ ಮುಂದಿನ ದಿನದಲ್ಲಿ ಬರಬಹುದು, ಬರ್ತದೆ ಅನ್ನೋ ಮಾತು ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಬಿಟ್ಟು S16 ನ್ಯೂಸ್ ಅರ್ಥ ಚಿತ್ರ ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.